ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಇದೀಗ ಜನಸಾಮಾನ್ಯರಿಗೆ ಮತ್ತೊಂದು ಬಿಗ್ ಶಾಕಿಂಗ್ ಸುದ್ದಿಯೊಂದಿದೆ. ನಾಳೆಯಿಂದಲೇ 1000ಕ್ಕೂ ಹೆಚ್ಚು ಅಗತ್ಯ ಔಷಧಿಗಳ ಬೆಲೆಯಲ್ಲಿ ಏರಿಕೆ ಆಗಲಿದೆ. ಹಾಗಿದ್ರೆ ಯಾವುದೆಲ್ಲ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹೊಸ ಹಣಕಾಸು ವರ್ಷದ ಆರಂಭದ ಬೆನ್ನಲ್ಲೇ ಸಾಮಾನ್ಯ ಜನರಿಗೆ ಇದೀಗ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಏಪ್ರಿಲ್ 1, 2026ರಿಂದ ಜ್ವರ, ತಲೆನೋವು ನಿವಾರಕ ಮತ್ತು ಆಂಟಿಬಯೋಟಿಕ್ ಸೇರಿದಂತೆ ಸುಮಾರು 1000ಕ್ಕೂ ಹೆಚ್ಚು ಅಗತ್ಯ ಔಷಧಿಗಳ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ. ರಾಷ್ಟ್ರೀಯ ಅಗತ್ಯ ಔಷಧಿಗಳ ಪಟ್ಟಿಯಲ್ಲಿರುವಂತಹ ಔಷಧಿಗಳ ಬೆಲೆ ಹೆಚ್ಚಿಸಲು ರಾಷ್ಟ್ರೀಯ ಔಷಧೀಯ ಬೆಲೆ ನಿಯಂತ್ರಣ ಪ್ರಾಧಿಕಾರ ಇದೀಗ ಅನುಮತಿ ನೀಡಿದೆ. ಹಾಗಿದ್ರೆ ಬೆಲೆ ಏರಿಕೆಗೆ ಕಾರಣ ಏನು? ಸಗಟು ಬೆಲೆ ಸೂಚ್ಯಂಕದಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಪ್ರತಿ ವರ್ಷ ಔಷಧಿಗಳ ಬೆಲೆಯನ್ನು ಪರಿಷ್ಕರಣೆ ಮಾಡಲಾಗುತ್ತೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ 2025ರಲ್ಲಿ ಸಗಟು ಬೆಲೆ ಸೂಚ್ಯಂಕ 64% ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಔಷಧಿಗಳ ಬೆಲೆಯಲ್ಲಿ ಇದೀಗ 6% ಏರಿಕೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಹಾಗಿದ್ರೆ ಯಾವೆಲ್ಲ ಔಷಧಿಗಳು ತುಟ್ಟಿಯಾಗಲಿದೆ? ಪ್ಯಾರಾಸಿಟಮಾಲ್ ಮತ್ತು ಇತರ ನೋವು ನಿವಾರಕ ಮಾತ್ರೆಗಳು, ಆಂಟಿಬಯೋಟಿಕ್ಸ್, ಅದೇ ರೀತಿ ರಕ್ತಹೀನತೆ, ವಿಟಮಿನ್ ಮತ್ತು ಮಿನರಲ್ ಮಾತ್ರೆಗಳು, ಇನ್ನು ಕೋವಿಡ್-19 ಚಿಕಿತ್ಸೆಯಲ್ಲಿ ಬಳಸುವ ಕೆಲವು ಔಷಧಿಗಳು ಮತ್ತು ಸ್ಟಿರಾಯ್ಡ್ಗಳು. ಇನ್ನು ಔಷಧ ಕಂಪನಿಗಳ ವಾದ ಏನಪ್ಪ ಅಂತ ಹೇಳಿದ್ರೆ, ಕಚ್ಚಾ ವಸ್ತುಗಳ ಬೆಲೆ ಗಗನಕ್ಕೇರುವುದರಿಂದ ಈ ಅಲ್ಪ ಪ್ರಮಾಣದ ಏರಿಕೆ ತಮಗೆ ಸಾಕಾಗುವುದಿಲ್ಲ ಎಂಬುದು ಔಷಧ ಕಂಪನಿಗಳ ಅಭಿಪ್ರಾಯ ಆಗಿದೆ. ಇನ್ನು ಇರಾನ್-ಇಸ್ರೇಲ್ ಸಂಘರ್ಷದ ಕಾರಣದಿಂದ ಔಷಧ ತಯಾರಿಕೆಗೆ ಬೇಕಾದ API ಮತ್ತು ಸ್ವಲಂಟ್ಗಳ ಬೆಲೆ 30ರಿಂದ 35% ಹೆಚ್ಚಾಗಿದೆ. ಇನ್ನು ಪ್ಯಾಕೇಜಿಂಗ್ ವಸ್ತುಗಳಾದ ಅಲ್ಯೂಮಿನಿಯಂ ಫಾಯಿಲ್ ಮತ್ತು PVC ಬೆಲೆ ಕೂಡ 40% ಹೆಚ್ಚಾಗಿದೆ. ಇದರಿಂದಾಗಿ ಇದೀಗ ಈ ಹೆಚ್ಚಳವು ಗ್ರಾಹಕರ ಮೇಲೆ ಪರಿಣಾಮ ಬೀರಲಿದೆ. ಸಾವಿರಾರು ಔಷಧಿಗಳ ಬೆಲೆ ಒಟ್ಟಾರೆಯಾಗಿ ಇರುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ರೈತರಿಗೆ ಇದೀಗ ವೆಚ್ಚ ಕೂಡ ದುಬಾರಿ ಆಗಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.